ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ. ನಾವಿಲ್ಲಿ ಬನ್ನಿ ದೇವರಾಯದುರ್ಗ ಬಂದ್ವಿ. ಇವತ್ತು ದೇವರಾಯದುರ್ಗದಲ್ಲಿ ಇದು ಭೋಗ ನರಸಿಂಹಸ್ವಾಮಿ ಮತ್ತು ಯೋಗ ನರಸಿಂಹಸ್ವಾಮಿ ಅಂತ ಎರಡು ದೇವರುಗಳಿದ್ದಾವೆ. ಆ ದೇವ್ರಿಗೆ ನೋಡಲಿಕ್ಕೆ ನಾವು ಬಂದ್ವಿ. ನೋಡ್ತಾ ಇರ್ಬೋದು, ಒಳಗಡೆ ನಾವು ವಿಸಿಟ್ ಕೊಟ್ವಿ. ಇಲ್ಲಿ ಬಂದು ಸ್ವಾಮಿಗಿನ್ನ ಅಭಿಷೇಕ ಆಗ್ತಾಯಿತ್ತು. ಮತ್ತು ನಾನು ಈಚೆ ಬಂದು ನಮಗೆ ತಿಲಕ ಇಟ್ಟರು. ಅಲ್ಲಿ ನಾವು ತಿಲಕ ಇಡಿಸ್ಕೊಂಡು ಈಚೆ ಬಂದು ಒಂದು ಫೋಟೋ ತೆಕ್ಕೊಂಡು ಒಳಗಡೆ ಹೋದೆ. ಸ್ವಾಮಿಗೆ ಅಭಿಷೇಕ ಆಗ್ತಾಯಿತ್ತು. ನಾವು ಟಿ ವಿಯಲ್ಲೇ ನಾನು ಒಂದು ವಿಡಿಯೋ ಮಾಡಿಕೊಂಡೆ. ಇನ್ನು ಅಲ್ಲಿ ಬಂದು ಮತ್ತೆ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ವಿ. ನಾವು ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಈಚೆ ಬಂದ್ವಿ. ಈಚೆ ಬಂದು ಫೋಟೋ ತೆಕ್ಕೊಂಡು ನೆಕ್ಸ್ಟ್ ಯೋಗ ನರಸಿಂಹಸ್ವಾಮಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಸ್ವಲ್ಪ ಬೆಟ್ಟ ಹತ್ತಬೇಕು. ಫಸ್ಟಿಗೆ ಸಿಕ್ಕದು ಭೋಗ ಮತ್ತು ಮೇಲ್ಗಡೆ ಇರೋದು ಯೋಗ ನರಸಿಂಹಸ್ವಾಮಿ ಅಂತ. ತುಂಬಾ ಚೆನ್ನಾಗಿದೆ. ಬೆಟ್ಟದ ತುದಿಯವರೆಗೂ ಬೈಕ್ ಹೋಗುತ್ತೆ. ಬೈಕು ಹೋಗಿ ಅಲ್ಲಿ ನಾವು 250 ಮೆಟ್ಲು ಹತ್ತಬೇಕು ಸ್ವಾಮಿಗೆ. ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಹತ್ತುತ್ತಾ ಇದ್ದೀವಿ ಬೆಟ್ಟ. ತುಂಬಾ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇರೋದು ಇದು. ತುಂಬಾ ಸೂಪರಾಗಿದೆ. ನೀವು ಒಮ್ಮೆ ತುಮಕೂರು ಸೈಡ್ ಹೋದರೆ ಈ ಪ್ಲೇಸ್ನ ಮಿಸ್ ಮಾಡ್ಕೋಬೇಡಿ, ಹೋಗ್ಬಿಟ್ಟು ಬನ್ನಿ. ಇದೇ ಕಾಣಿಸ್ತಾ ಇರೋದು ಯೋಗ ನರಸಿಂಹಸ್ವಾಮಿ ಅಂದ್ಬಿಟ್ಟು ಕಲ್ಲಲ್ಲಿ ಶಿಲ್ಪಿಗಳನ್ನ ಕೆತ್ತನೆ ಮಾಡಿದ್ದಾರೆ. ತುಂಬ ಸೂಪರಾಗಿದೆ. ಮತ್ತು ವೆದರು ಪ್ಲೇಸಸ್ಸು ತುಂಬಾ ಚೆನ್ನಾಗಿದೆ. ಮೇಲೆ ನಿಂತ್ಕೊಂಡ್ರೆ ಇಡೀ ಇದು ಈ ಔಟ್ಸೈಡು ಸರೌಂಡಿಂಗ್ ಎಲ್ಲ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದರೆ ನೋಡಿ, ಕಣ್ಣು ಸಾಲದು. ನೀವು ತಪ್ಪದೆ ನಾನು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊಳೋಣ ಅಂತ ಹೇಳಿ ನಾನು ವಿಡಿಯೋ ಮಾಡಿ ನಿಮಗೆ ಕಳಿಸ್ತಾ ಇದ್ದೀನಿ. ನೆಕ್ಸ್ಟು ನಾವು ಒಳಗಡೆ ಹೋದ್ವಿ. ಅಲ್ಲಿನೂ ಅಭಿಷೇಕ ಆಗ್ತಾಯಿತ್ತು. ನನ್ನ ಮೊಮ್ಮಗನಿಗೆ ಇಲ್ಲಿ ತಿಲಕ ಇಟ್ಟರು. ಈ ತಿಲಕ ಇಟ್ಕೊಂಡು ನಾವು ಗರ್ಭದ ಗುಡಿಗೆ ಹೋದ್ವಿ. ಅಲ್ಲಿ ಅಭಿಷೇಕ ಆಗ್ತಾಯಿತ್ತು ಸ್ವಾಮಿಗೆ. ಅಲ್ಲಿ ಭೋಗ ನರಸಿಂಹಸ್ವಾಮಿಗೆ ಬಂದಮೇಲೆ ಇಲ್ಲಿ ಯೋಗ ನರಸಿಂಹಸ್ವಾಮಿಗೆ ಬಂದೇ ಬರಬೇಕು. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗೇ ಇದೆ ಪ್ಲೇಸು. ನೋಡೋಕ್ಕೆ ಕಣ್ಣು ಸಾಲದು. ನೀವು ಮತ್ತೆ ವಿಸಿಟ್ ಕೊಡಬೇಕು, ಮಿಸ್ ಮಾಡ್ಕೋಬೇಡಿ. ತುಂಬ ಚೆನ್ನಾಗಿದೆ ಪ್ಲೇಸು. ಇದು ಬಂದು 2 ರೂಟ್ ಇದೆ. 2 ರೂಟು ಅಂದರೆ ಸಿದ್ಧಗಂಗಾ ಮಠಕ್ಕೆ ಹೋಗೋ ರೂಟಲ್ಲಿ ಹೋದರೆ ನಾಮಚಿಲ್ಮೆ ನೆಕ್ಸ್ಟು ದೇವರಾಯನದುರ್ಗ. ಈ ರೂಟು ಊರ್ಡ್ಗೆರೆಯಿಂದ ರೈಟಿಗೆ ತೊಗೊಂಡ್ರೆ ಇದು ದೇವಸ್ಥಾನ ಡೈರೆಕ್ಟ್ ಹೋಗುತ್ತೆ ದೇವರಾಯನದುರ್ಗಕ್ಕೆ. ನಾವು ಬಂದ್ವಿ. ನೆಕ್ಸ್ಟ್ ಇಲ್ಲಿ ನಾಮಚಿಲ್ಮೆಗೆ ಬಂದ್ವಿ. ನಾವು ದೇವರಾಯನದುರ್ಗ ಮುಗಿಸ್ಕೊಂಡು ಇಲ್ಲಿ ವಿಶೇಷ ಅಂತ ಅಂದರೆ ಶ್ರೀರಾಮರು ಬಾಣ ಬಿಟ್ಟು ಹಣೆಗೆ ತಿಲಕ ಇಟ್ಕೋಬೇಕಾದ್ರೆ ಬಾಣ ಬಿಟ್ಟು ನೀರು ಉದ್ಭವ ಆಗಿರೋದು ಇದು. ಇಲ್ಲಿ ಬಂದು ಜಿಂಕೆನೇ ಮೇಯ್ನ್. ಇಲ್ಲಿ ಜಿಂಕೆಗಳು ಮತ್ತು ಮಂಕಿ ಇದ್ದಾವೆ, ಅಲ್ಲಿ ನೋಡ್ಕೋಬೋದು. ನಾವಿದೆಲ್ಲ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ವಿಶೇಷತೆ ಅಂದರೆ ಶ್ರೀರಾಮರು ಬಾಣ ಬಿಟ್ಟು ನೋಡ್ತಾ ಇರ್ಬೋದು. ಇದು ತೀರ್ಥ ಉದ್ಭವ ಆಗ್ತಾ ಇರೋದು. ಇಲ್ಲಿ ಸತತವಾಗಿ ಇದು ಉದ್ಭವ ಆಗ್ತಾನೇ ಇರುತ್ತೆ. ಇಲ್ಲಿ ನಮ್ಮನೆಯವರೆಲ್ಲ ತೀರ್ಥ ಹಾಕ್ಕೊಂಡು ಸಂಕಲ್ಪ ಮಾಡಿಕೊಂಡ್ರು. ಇದು ತುಂಬ ಸ್ಟೋರಿನೇ ಇದೆ, ಆವಾಗ ನಡೆದಿರೋದು. ಅಲ್ಲಿಂದ ನಾವು ಮಠಕ್ಕೆ ವಿಸಿಟ್ ಕೊಟ್ವಿ. ಮಠದಲ್ಲಿ ಬಂದು ನಾವು ನಮ್ಮ ಸೊಸೆಯವರು ನೋಡಿರಲಿಲ್ಲ. ಮಠದಲ್ಲಿ ಇಳ್ಕೊಂಡು ನಾವು ಸಿದ್ಧಲಿಂಗೇಶ್ವರ ಸ್ವಾಮಿ, ಅದು ಸ್ವಲ್ಪ ಮೆಟ್ಟಿಲುಗಳವೆ. ಮತ್ತು ಇಲ್ಲಿ ಹೊಸದಾಗಿ ಮ್ಯೂಸಿಯಂ ಮಾಡಿದ್ದಾರೆ. ಮುಂದೆ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಬಂದು ನಾವು ಬೆಟ್ಟ ಹತ್ತಾ ಇದ್ದೀವಿ. ಇದು ಸಿದ್ಧಲಿಂಗೇಶ್ವರ ಸ್ವಾಮಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ನಾನು ಫೋಟೋ ತೆಕ್ಕೊಂಡೆ. ಇದು ಅಮ್ಮನವ್ರ ಹತ್ರ ಇಲ್ಲಿ ನೀರು ಉದ್ಭವ ಆಗುತ್ತೆ. ಇಲ್ಲಿ ರೋಗ ರುಜಿನ ಏನೇ ಇದ್ರೂ, ಈ ರೋಗಗಳು ಏನೇ ಇದ್ರೂ ಸಂಕಲ್ಪ ಮಾಡ್ಕೊಂಡು ಇದು ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ನಂದೀಶ್ವರ ಅಂದ್ಬಿಟ್ಟು ಸ್ಟ್ಯಾಚ್ಯೂ ಮಾಡಿದ್ದಾರೆ. ದೇವ್ರದ್ದು ತುಂಬಾ ಚೆನ್ನಾಗಿದೆ. ನೋಡೋಕ್ಕೆ 2 ಕಣ್ಣು ಸಾಲದು. ಇಲ್ಲಿ ಬಂದು ಸ್ವಾಮಿ ಕೂತ್ಕೊಳ್ತಿದ್ದ ಸ್ಥಳದಲ್ಲಿ ನಾವು ಸಂಕಲ್ಪ ಮಾಡಿಕೊಂಡು ಪ್ರಸಾದ ಬಂದ್ವಿ. ಇಲ್ಲಿ ಎನಿ ಟೈಮ್ ಪ್ರಸಾದ ಇದ್ದೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಪ್ರಸಾದ. ಅನ್ನದಾಸೋಹ ಇದು. ನೆಕ್ಸ್ಟ್ ಅಲ್ಲಿ ಮುಗಿಸ್ಕೊಂಡು ಮ್ಯೂಸಿಯಮ್ಗೆ ಬಂದ್ವಿ. ಹೊಸ್ದಾಗಿ ಮ್ಯೂಸಿಯಂ ಮಾಡಿದ್ದಾರೆ. 10 ರೂಪಾಯಿ ದೊಡ್ಡವರಿಗೆ, ಚಿಕ್ಕವ್ರಿಗೆ 5 ರೂಪಾಯಿ. ನೋಡ್ತಾ ಇರ್ಬೋದು, ತುಂಬಾ ಸೂಪರಾಗಿದೆ. ಇಲ್ಲಿ ಸ್ವಾಮಿಯರು ಅವ್ರ ಜೀವನ ಚರಿತ್ರೆ, ಹುಟ್ಟಿದಾಗಿಂದ ಅವರು ಹುಟ್ಟಿ ಬೆಳೆದಿರೋ ಅಂಥದ್ದು ಅವರು ಸ್ಟೋರಿನೇ ಇದೆ. ಇದು ತುಂಬ ಚೆನ್ನಾಗಿದೆ. ಒಂದೊಂದು ಸ್ಟ್ಯಾಚ್ಯೂ ಇದರಲ್ಲಿ ಒಂದೊಂದು ಸ್ಟೋರಿ ಅಲ್ಲೇ ಬರೆದಿದ್ದಾರೆ. ತಪ್ಪದೆ ಇಲ್ಲಿಗೆ ವಿಸಿಟ್ ಕೊಡಿ. ಎಲ್ಲೆಲ್ಲೋ 10, 20, 50 ಹಿಂಗೆ ಕಳಿತೀವಿ. ಫ್ಯಾಮಿಲಿ ಸಮೇತ ಹೋಗಿ ಇದಕ್ಕೆ ವಿಸಿಟ್ ಕೊಡಿ. ತುಂಬ ಚೆನ್ನಾಗಿದೆ. ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಆಲ್ರೆಡಿ. ಮತ್ತು ಇಲ್ಲಿ
ನಾನು ಇದೆಲ್ಲ ವಿಡಿಯೋ ಮಾಡ್ಕೊಂಡು ನೆಕ್ಸ್ಟು ಮತ್ತು ಆಟಿಕೆಗಳು ಇದ್ದಾವೆ, ಮಕ್ಕಳಿಗೆ ಜೂಕಾಲಿ ಆಗ್ಬೋದು, ಆಟ ಆಡ್ಬೋದು, ಜಾರಬಂಡಿ ಆಡ್ಬೋದು, ಮಕ್ಕಳನ್ನ ಕರ್ಕೊಂಡೋದ್ರೂ ಬೇಜಾರಿರಲ್ಲ ನಿಮಗೆ. ಇದೆಲ್ಲ ಮುಗಿಸ್ಕೊಂಡು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ. ನಮಗೆ ತುಂಬ ಖುಷಿ ಆಯಿತು. ನನ್ನ ಮಗ ಸೊಸೆ ಬಂದಿದ್ದರು, ಅವ್ರನ್ನ ಕರ್ಕೊಂಡು ನಾನು ಈ ಪ್ಲೇಸು 3 ಪ್ಲೇಸ್ ನೋಡಿದ್ದೀನಿ ಇಲ್ಲಿವರೆಗೆ. ಈ ವಿಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡು ಶೇರ್ ಮಾಡ್ಕೋಬೇಕು ಅಂತ ನಾನು ವಿಡಿಯೋ ಮಾಡ್ಕೊಂಡು ಬಂದು ನಿಮ್ಗೆ ವಿಡಿಯೋ ಕಳಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ, ನಿಮ್ಮ ಲೈಕು ನಂಗೆ ಬಂದೇ ಬರಬೇಕು. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ನಾನಿರ್ತೀನಿ. ನನ್ನ ಹೆಸರು ಮಂಜುಳಾ ಈಶ್ವರ್. ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಆಟಿಕೆ, ಜೂಗಾಲಿ ಆಗ್ಬೋದು, ಜಾರಬಂಡಿ ಆಗ್ಬೋದು, ಬೇರೆ ಬೇರೆ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ತಪ್ಪದೆ ಇಲ್ಲಿ ವಿಸಿಟ್ ಕೊಡಿ, ಮಿಸ್ ಮಾಡ್ಕೋಬೇಡಿ.